চলো নিজ নিকেতনে, সংসার বিদেশে বিদেশির বেশে, ভ্রম কেন অকারণে, মন চলো নিজ নিকেতনে। ಓಂ ಶ್ರೀ ಗುರುಭ್ಯೋ ನಮಃ. ವಿವೇಕ ವಿಸ್ಮಯ 167. ಈಗ ಸ್ವಾಮೀಜಿ ಎಲ್ಲದನ್ನ ಗಮನಿಸ್ಕೊಳ್ತಾ ಎಲ್ಲ ಜಂಜಡಗಳ ನಡುವೆ ಮನಸ್ಸಿನ ಸ್ಥಿರತೆಯನ್ನು ಕಾಪಾಡಿಕೊಂಡು ಪರಮಾತ್ಮನಲ್ಲಿ ಮನಸ್ಸನ್ನು ಏಕಾಗ್ರಗೊಳಿಸುವುದಕ್ಕೆ ಯಾವ ಬಗೆಯ ಯೋಗಾಭ್ಯಾಸವನ್ನು ಮಾಡಿದ್ರೆ ತಮಗೆ ನೆರವಾಗಬಲ್ಲದು ಅಂತ ಚಿಂತಿಸ್ತಾ ಇದ್ದಾರೆ. ಇಂತಹ ಯೋಗವನ್ನು ಕಲಿಸಬಲ್ಲಂತಹ ಒಬ್ಬರೇ ವ್ಯಕ್ತಿ ಪವಹಾರಿ ಬಾಬಾ. ಅವರ ಬಳಿಗೆ ಬಂದದ್ದು ಸಹಾಯಕಾರಿಯಾಗತ್ತೆ ಅಂತ ಭಾವಿಸ್ತಾ ಇದ್ದಾರೆ. ಈಗ ಅದರ ಮುಂದುವರೆದ ಭಾಗ. ಆದರೆ ಈ ಪವಹಾರಿ ಬಾಬಾ ಮಾತ್ರ ಯಾವುದನ್ನು ಕೂಡ ಅಷ್ಟು ಸುಲಭವಾಗಿ ಬಿಟ್ಕೊಡೋರಲ್ಲ. ಸ್ವಾಮೀಜಿ ಬಯಸಿದಂತಹ ಯೋಗವನ್ನ ಅವ್ರಿಗೆ ಒಮ್ಮೆಗೆ ತಿಳಿಸ್ಕೊಡೋದಕ್ಕೆ ಬಾಬಾಜಿ ಉತ್ಸುಕರಾಗಿದ್ದ ಹಾಗೂ ಕೂಡ ತೋರ್ಬರ್ಲಿಲ್ಲ. ಇದೇ ಸಂದರ್ಭದಲ್ಲಿ ತಮ್ಮ ಮನಸ್ಸಿನಲ್ಲಿ ನಡೀತಾ ಇದ್ದಂತಹ ತುಮುಲವನ್ನ, ಹಾಗೆ ತಮ್ಗಾಗಿರುವಂತಹ ಒಂದು ಅಲೌಕಿಕ ಅನುಭವವನ್ನ ಮುಂದೆ ಸ್ವಾಮೀಜಿ ಒಬ್ಬ ಶಿಷ್ಯರ ಹತ್ರ ಹೇಳ್ಕೊಳ್ತಾರೆ. ಪವಹಾರಿ ಬಾಬಾ ಅವರ ಸಂಪರ್ಕಕ್ಕೆ ಬಂದ ಮೇಲೆ ನಾನು ಅವರನ್ನ ಬಹಳವಾಗಿ ಇಷ್ಟಪಡತೊಡಗಿದೆ. ಯಾಕೆ? ಅವರಿಗೂ ನನ್ನ ಮೇಲೆ ಗಾಢವಾದ ವಾತ್ಸಲ್ಯ ಬೆಳೆದ್ಬಿಟ್ಟಿತ್ತು. ಒಂದು ದಿನ ನನ್ನ ಮನಸ್ಸಿನಲ್ಲಿ ಒಂದು ಆಲೋಚನೆ ಹೇಳ್ತು. ಅಲ್ಲ, ನಾನು ಅಷ್ಟೊಂದು ವರ್ಷ ಶ್ರೀರಾಮಕೃಷ್ಣರ ಜೊತೆಯಲ್ಲಿದ್ರೂ ಕೂಡ ನನ್ನ ಈ ದುರ್ಬಲ ಶರೀರವನ್ನ ಬಳಸ್ಕೊಳ್ಳೋದಕ್ಕೆ ಆಗ್ದಲೇ ಅದರ ಉಪಾಯವನ್ನ ಮಾತ್ರ ಕಲ್ತ್ಕೊಳ್ಳಿಲ್ವಲ್ಲ ಅಂತ. ಬಾಬಾಜಿಯವರಿಗೆ ಹಠಯೋಗ ತಿಳಿದಿದೆ ಅಂತ ನಾನು ಕೇಳಿದ್ದೆ. ಹಾಗಾಗಿ ನಾನು ಅದನ್ನ ಅವರಿಂದ ಸರಿಯಾದ ರೀತಿಯಲ್ಲಿ ಕಲ್ತ್ಕೊಂಡು ಈ ದೇಹವನ್ನ ಬಲಪಡಿಸ್ಕೊಳ್ಬೇಕು ಅಂತ ಆಲೋಚನೆ ಮಾಡಿದೆ. ದೀಕ್ಷೆ ಸ್ವೀಕರಿಸೋದು ಅಂತ ನಿಶ್ಚಯ ಆಯಿತು. ಹಿಂದಿನ ದಿನ ಸಂಜೆ ನಾನು ಮಂಚದ ಮೇಲೆ ಒರಗಿಕೊಂಡು ಏನೋ ಆಲೋಚನೆ ಮಾಡ್ತಾ ಇದ್ದೇನೆ. ಆಗ ಇದ್ದಕ್ಕಿದ್ದ ಹಾಗೆ ಅಲ್ಲಿ ಶ್ರೀರಾಮಕೃಷ್ಣರು ಕಾಣಿಸ್ಕೊಂಡು ದರ್ಶನವನ್ನ ಕೊಟ್ರು. ಅವರು ನನ್ನ ಬಲಭಾಗದಲ್ಲಿ ನಿಂತ್ಕೊಂಡು ನನ್ನನ್ನೇ ನೆಟ್ಟ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ. ಅವರ ಆ ನೋಟದಲ್ಲಿ ನೋವಿನ ಛಾಯೆ ಎದ್ದು ಕಾಣ್ತಿತ್ತು. ನನ್ನನ್ನ ನಾನು ಅವರಿಗೆ ಸಂಪೂರ್ಣವಾಗಿ ಸಮರ್ಪಿಸ್ಕೊಂಡೋನು. ಆದ್ರೆ ಈಗ ಮತ್ತೊಬ್ಬ ಗುರುವನ್ನು ಸ್ವೀಕರಿಸೋದ್ರಲ್ಲಿದ್ದೀನಲ್ಲ, ಈ ಯೋಚನೆ ಮನಸ್ಸಿಗೆ ಬಂದಾಗ ನನಗೆ ತುಂಬಾ ನಾಚಿಕೆ ಆಯಿತು. ಶ್ರೀರಾಮಕೃಷ್ಣರನ್ನೇ ನೋಡ್ತಾ ಹಾಗೆ ಕುಳಿತುಬಿಟ್ಟೆ. ಹೀಗೆ ಸುಮಾರು 2-3 ಗಂಟೆಗಳು ಕಳೆದಿರ್ಬೋದು. ಹಾಗಿದ್ದು ಕೂಡ ನನ್ನ ಬಾಯಿಂದ ಒಂದೇ ಒಂದು ಮಾತು ಕೂಡ ಹೊರಡಲಿಲ್ಲ. ನಂತರ ಶ್ರೀರಾಮಕೃಷ್ಣರು ಇದ್ದಕ್ಕಿದ್ದ ಹಾಗೆ ಆ ಜಾಗದಿಂದ ಅದೃಶ್ಯರಾಗ್ಬಿಟ್ರು. ಈ ದರ್ಶನದ ಪರಿಣಾಮವಾಗಿ ನನ್ನ ಮನಸ್ಸು ತುಂಬ ತಳಮಳಗೊಳ್ತು. ಹಾಗಾಗಿ ನಾನು ಪವಹಾರಿ ಬಾಬಾ ಅವರಿಂದ ಯೋಗ ದೀಕ್ಷೆಯನ್ನು ಪಡೆಯುವಂತಹ ವಿಚಾರವನ್ನ ಮುಂದೂಡ್ಬಿಟ್ಟೆ. ಹೀಗೆ 1-2 ದಿನಗಳು ಕಳೆದಿರ್ಬೋದೇನೋ. ದೀಕ್ಷೆಯ ವಿಚಾರ ಮತ್ತೆ ಮನಸ್ಸಿಗೆ ಬಂತು. ಪುನಃ ಆ ರಾತ್ರಿ ಶ್ರೀರಾಮಕೃಷ್ಣರು ಹಿಂದಿನ ಹಾಗೆ ನನಗೆ ದರ್ಶನವನ್ನು ಕೊಟ್ಟು ಕಾಣಿಸ್ಕೊಂಡ್ರು. ಹೀಗೆ ಅನೇಕ ರಾತ್ರಿಗಳು ಅವರು ನಿರಂತರವಾಗಿ ಕಾಣಿಸ್ಕೊಳ್ತಿದ್ರು. ಕಡೆಗೆ ಪವಹಾರಿ ಬಾಬಾರವರಿಂದ ದೀಕ್ಷೆ ಪಡೆಯುವಂಥ ಆಲೋಚನೆಯನ್ನ ನನ್ನ ಮನಸ್ಸಿನಿಂದ ತೆಗೆದು ಹಾಕ್ಬಿಟ್ಟೆ. ಒಂದು ವೇಳೆ ದೀಕ್ಷೆಯನ್ನ ಪಡೆದದ್ದೇ ಆದ್ರೂ ಕೂಡ ಅದರಿಂದ ಅವರಿಗೆ ಒಳ್ಳೆಯದೇನಾಗೋದಿಲ್ಲ. ಏನಾದರೂ ಆಗೋದಿದ್ರೆ ಅದು ಕೆಡುಕು ಮಾತ್ರ ಅಂತ ನನಗೆ ಸರಿಯಾದ ರೀತಿಯಲ್ಲಿ ಮನವರಿಕೆ ಆಯಿತು. ಸ್ವಾಮೀಜಿಯವರ ಈ ಅನುಭವಗಳು, ಈ ಮಾತುಗಳು ನಿಜಕ್ಕೂ ಕೂಡ ಒಂದು ಪರಮಾದ್ಭುತವಾದಂಥ ವಿಷಯ ಅನ್ಬೋದು. ಶ್ರೀರಾಮಕೃಷ್ಣ ಪರಮಹಂಸರ ಅಪಾರ ಕೃಪೆಗೆ ಪಾತ್ರರಾಗಿರುವರು ಸ್ವಾಮೀಜಿ. ಶ್ರೀರಾಮಕೃಷ್ಣರಿಂದ ಆಧ್ಯಾತ್ಮಿಕ ಸಿದ್ಧಿ ಸರ್ವಸ್ವವನ್ನು ಧಾರೆಯಾಗಿ ಪಡ್ಕೊಂಡಿರುವಂಥವ್ರು ಸ್ವಾಮೀಜಿ. ಮತ್ತೊಬ್ಬ ಸಂತನಿಂದ ಪಡೆಯೋದಾದ್ರೂ ಏನಿದೆ? ಸ್ವತಃ ಸ್ವಾಮೀಜಿಗೆ ಈ ವಿಷಯ ಗೊತ್ತಿರಲಿಲ್ವೇನೋ? ಗೊತ್ತಿತ್ತು, ಹಾಗಲ್ಲ, ಎಲ್ಲವೂ ಗೊತ್ತಿತ್ತು. ಆದರೆ ಶ್ರೀರಾಮಕೃಷ್ಣರನ್ನು ಅಥವಾ ಶ್ರೀರಾಮಕೃಷ್ಣರು ಸ್ವಾಮಿ ವಿವೇಕಾನಂದರನ್ನ ಪರೀಕ್ಷೆ ಮಾಡ್ತಾ ಇದ್ದಾರೆ. ವಾತರೋಗ, ಅತಿಸಾರವೇ ಮೊದಲಾದ ಕಾಯಿಲೆಗಳೆಲ್ಲ ಅವರ ಶರೀರವನ್ನ ಜರ್ಜರಿತಗೊಳಿಸ್ಬಿಟ್ಟಿದೆ. ಇಂತಹ ಶರೀರದಿಂದ ಮಹಾಕಾರ್ಯಗಳನ್ನ ಹೇಗೆ ತಾನೇ ಸಾಧಿಸೋದಕ್ಕೆ ಸಾಧ್ಯ? ಹಾಗಾಗಿ ಈ ಹಠಯೋಗಿಯ ಸಹಾಯವನ್ನ ಪಡೆದುಕೊಂಡು ದೇಹವನ್ನ ಬಲಪಡಿಸ್ಕೊಳ್ಳೋಣ ಅನ್ನೋದು ಸ್ವಾಮೀಜಿಯವರ ಆಲೋಚನೆ ಆಗಿತ್ತು.
ಆದರೆ ಶ್ರೀರಾಮಕೃಷ್ಣರೇ ತಮಗೆ ಬೇಕಾದಂತಹ ಎಲ್ಲ ಅನುಕೂಲತೆಗಳನ್ನು ಕೂಡ ಮಾಡಿಕೊಡಬಲ್ಲರು ಅನ್ನುವಂಥ ಯೋಚನೆ ಬರೋದ್ರಲ್ಲಿ ಅವರಿಗೆ ಇದು ಕೂಡ ಶ್ರೀರಾಮಕೃಷ್ಣರ ಇಚ್ಛೆ ಅನ್ನೋದು ಅರ್ಥವಾಯಿತು. ಯಾಕೆ ಅಂದ್ರೆ ಪರಮ ಶಕ್ತಿಶಾಲಿಯಾದಂತಹ ತಮ್ಮ ನರೇಂದ್ರ ಅತ್ಯಂತ ಅಸಹಾಯಕ ಪರಿಸ್ಥಿತಿಗೆ ಗುರಿಯಾದ ಸಂದರ್ಭದಲ್ಲಿ ಸರಿಯಾಗಿ ತಮ್ಮ ಸಹಾಯ ಹಸ್ತವನ್ನ ನೀಡೋ ಹಾಗಾಗ್ಬೇಕಲ್ಲ. ತನ್ಮೂಲಕ ಅವನ ಶ್ರದ್ಧೆಯನ್ನ ಸ್ಥಿರಗೊಳಿಸಬೇಕು ಅನ್ನೋದು ಶ್ರೀರಾಮಕೃಷ್ಣರ ಅಪೇಕ್ಷೆ ಅನ್ನೋದನ್ನ ನಾವಿಲ್ಲಿ ಸರಿಯಾಗಿ ಅರ್ಥೈಸ್ಕೊಳ್ಬೋದು. ಮುಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸೋಣ. ಜಯ ರಾಮಕೃಷ್ಣ.